ನಡುವೆ ಲವ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಪ್ರಕರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಸಾಮಾನ್ಯವಾಗಿ ಹುಡುಗ ಹುಡುಗಿಯ ಮಧ್ಯೆ ಪ್ರೇಮ ಪ್ರಕರಣ ಆಗೋದು, ಏನಾದರೂ ಆಗಿ ಗರ್ಭಿಣಿ ಆಗುವಂತಹ ಪ್ರಕರಣಗಳು, ಆ ಎರಡೂ ಮನೆಯಲ್ಲಿ ಜಗಳ ಆಗುವ ಪ್ರಕರಣಗಳು ನಾವು ಕೇಳ್ತೀವಿ. ಇದು ಪೊಲೀಸರು ಕೂಡ ಅದರಲ್ಲಿ ಎಂಟ್ರಿ ಕೊಡ್ತಾರೆ, ಪೊಲೀಸರು ಮಧ್ಯಸ್ಥಿಕೆಯನ್ನು ವಹಿಸಿ ಬಗೆಹರಿಸ್ತಾರೆ. ಆದರೆ ಇಲ್ಲಿ ಪ್ರಾಣಿಗಳ ನಡುವೆ, ಅದರಲ್ಲೂ ಕೂಡ ಸಾಕಿದ ಬೆಕ್ಕುಗಳ ನಡುವೆ ಒಂದು ಲವ್ ಆಗಿ ಅದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಂತಹ ಒಂದು ದೃಶ್ಯ ನಡೆದಿದೆ. ಅದೆಲ್ಲಿ ಅಂದರೆ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಅಥವಾ ಏನು ಎದುರು ಬದುರು ಮನೆಯ ನಡುವೆ ಎರಡು ಬೆಕ್ಕುಗಳಿರುತ್ತೆ. ಒಬ್ಬರ ಮನೆಯಲ್ಲಿ ಗಂಡು ಬೆಕ್ಕು, ಇನ್ನೊಂದು ಮನೆಯಲ್ಲಿ ಹೆಣ್ಣು ಬೆಕ್ಕಿರುತ್ತೆ. ಆ ಎರಡೂ ಬೆಕ್ಕುಗಳ ನಡುವೆ ಅದು ಹೇಗೋ ಲವ್ ಆಗುತ್ತೆ. ಲವ್ ಆದಮೇಲೆ ಆ ಹೆಣ್ಣು ಬೆಕ್ಕು ಗರ್ಭಿಣಿ ಆಗುತ್ತೆ. ಗರ್ಭಿಣಿ ಆದ ಮೇಲೆ 4 ಬೆಕ್ಕುಗಳಿಗೆ, 4 ಮರಿಗಳಿಗೆ ಅದು ಹೆಣ್ಣು ಬೆಕ್ಕು ಜನ್ಮವನ್ನು ನೀಡುತ್ತೆ. ಇಲ್ಲೇ ನೋಡಿ ಶುರುವಾಗಿದ್ದು ಏನಂತ ಹೇಳಿದ್ರೆ, ಅವ್ರ ಪಾಡಿಗೆ ಅವು ಏನೋ ಬೆಕ್ಕುಗಳು ಲವ್ ಮಾಡಿತ್ತು, ಮತ್ತು ಸಾಮಾನ್ಯವಾಗಿ ಆ ಹೆಣ್ಣು ಬೆಕ್ಕು ಗರ್ಭಿಣಿ ಆಯಿತು. ಮರಿಗಳು ಹಾಕೋದನ್ನು ಕೂಡ ಸಾಮಾನ್ಯವಾಗಿ, ಯಾಕಂತ ಹೇಳಿದ್ರೆ 1-2 ಹಾಕೋದಿಲ್ಲ. ಈ ಬೆಕ್ಕುಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಇದೆಲ್ಲ 4-5 ಎಲ್ಲ ಹಾಕತ್ತೆ. ಇಂಥ ಸಂದರ್ಭದಲ್ಲಿ 4 ಬೆಕ್ಕುಗಳಿಗೆ ಅದು ಜನ್ಮ ನೀಡಿದೆ ಹೆಣ್ಣು ಬೆಕ್ಕು. ಇಲ್ಲೇ 2 ಕುಟುಂಬಗಳ ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯ ಹೆಣ್ಣು ಬೆಕ್ಕನ್ನು ನಿಮ್ಮ ಮನೆಯ ಗಂಡು ಬೆಕ್ಕು ಬಂದು ಪ್ರೆಗ್ನೆಂಟ್ ಮಾಡಿದೆ, ಹಾಗಾಗಿ ಈ 4 ಮರಿಗಳನ್ನು ನಮಗೆ ಸಾಕೋಕ್ಕೆ ಆಗೋದಿಲ್ಲ, ತಗೊಂಡೋಗಿ ನಿಮ್ಮ ಮನೆಗೆ ಅಂತ ಹೇಳಿ ಅವರು ಹೆಣ್ಣು ಬೆಕ್ಕಿನವರು ಆ ಗಂಡು ಬೆಕ್ಕಿನ ಮನೆಯವರಿಗೆ ಹೇಳಿದಾರಂತೆ. ಆಗ ಅಲ್ಲರಿ, ಬೆಕ್ಕುಗಳು ಆ ಥರ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ, ಅದೇ ನಮ್ಮ ಮನೆಯ ಮಗನಾ ಅಥವಾ ನಮ್ಮ ಮನೆ ಹುಡುಗನಾ ಅಂತ ಹೇಳಿ ಇಲ್ಲಿ ಗಂಡು ಬೆಕ್ಕಿನವರು ಖ್ಯಾತಿ ತೆಗೆದಿದ್ದಾರೆ. ಆಗ ವಿಪರೀತವಾದಂತಹ ಏನು ಚೀರಾಟ, ಹಾರಾಟ, ಗದ್ದಲ, ಗಲಾಟೆಗಳು ಆರಂಭ ಆಗಿದೆ. ಇದೆಲ್ಲ ಗಮನಿಸಿದಂಥ ಅಕ್ಕಪಕ್ಕದವ್ರು, ಏನ್ರಿ ಈ ಥರ ಕಿತ್ತಾಡ್ತಾ ಇದ್ದೀರಾ ನೀವು, ಆ ಒಂದು ಸಾಮಾನ್ಯ ಬೆಕ್ಕಿನ ಸಲುವಾಗಿ ಈ ಥರ ಮಾಡ್ತಿರಲ್ಲ ಅಂತ ಹೇಳಿ ಅಕ್ಕಪಕ್ಕದವರು ಕೂಡ ಬೈದಿದ್ದಾರೆ. ಇದೆಲ್ಲ ಆದಮೇಲೆ ಇಷ್ಟಕ್ಕೆ ಸುಮ್ಮನಾಗದ ಎರಡೂ ಕುಟುಂಬದವರು ಏನು ಮಾಡಿದ್ದಾರೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಈ ರೀತಿ ಆಗಿದೆ, ಗಲಾಟೆಗಳು ಆಗ್ತಾ ಇದೆ ಅಂತ ಹೇಳಿ ಅದು ಒಟ್ಟಿನಲ್ಲಿ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಸ್ಟೇಷನ್ನ ಏನು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಎರಡೂ ಕುಟುಂಬದವರು ಏರಿದ್ದಾರೆ. ಅಲ್ಲಿ ಪೊಲೀಸರಿಗೆ ಈ ಒಂದು ಪ್ರಕರಣವನ್ನು ನೋಡಿ ಬಹಳಷ್ಟು ಶಾಕ್ ಇದೆ. ಯಾಕೆಂತ ಹೇಳಿದ್ರೆ, ಸಾಮಾನ್ಯವಾಗಿ ಮನುಷ್ಯರ ಮಧ್ಯೆ ಈ ರೀತಿ ಗಲಾಟೆಗಳಾದಾಗ ಏನೋ ನಮ್ಮ ಹುಡುಗ ಬಂದು ಈ ಹುಡುಗಿಯನ್ನು ಲವ್ ಮಾಡಿದ, ಗರ್ಭಿಣಿಯನ್ನು ಮಾಡಿದ, ಮಗುವನ್ನು ಕೊಟ್ಟ, ಕೈ ಕೊಟ್ಟ, ಈ ರೀತಿ ಎಲ್ಲ ಕೇಸ್ಗಳು ಬರ್ತಾ ಇರ್ತಿದ್ದೆ. ಏನಪ್ಪ ಬೆಕ್ಕಿನ ಸಮಸ್ಯೆನ ನಾವು ಹೇಗೆ ಬಗೆಹರಿಸೋದು ಅಂತ ಹೇಳಿ ಪೊಲೀಸರಿಗೂ ಕೂಡ ಸ್ವಲ್ಪ ತಲೆನೋವು ಆಗಿದೆ. ಆಗ ಅಲ್ಲೇ ಇರ್ತಕ್ಕಂಥ ಯಾವುದೋ ಸಿಬ್ಬಂದಿಗಳು ಅಥವಾ ಮೇಲಾಧಿಕಾರಿಗಳು ವಿಚಾರವನ್ನು ಮಾಡಿ, ಆಯಿತು ಈಗ ಈ ಗಂಡಿನ ಮನೆಯವರಿಗೆ ಹೇಳಿದರೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅದು ಪ್ರಾಣಿ ರೀ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಹೆಣ್ಣಿನ ಮನೆಯವ್ರಿಗೆ ಹೇಳಿದರೆ, ಇಲ್ಲ ನಮ್ಮಲ್ಲಾಗಲ್ಲ, ಅದೇ ಗಂಡು ಬೆಕ್ಕಿನವರೇ ಸಾಕಬೇಕು ಅಂತ ಹೇಳ್ತಾರೆ. ಆಗ ತಲೆ ಓಡಿಸಿದಂಥ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಅವರಿಗೆ ಒಪ್ಪಿಸಿ ಸಂಧಾನ ಮಾಡಿ ಕೊನೆಗೆ ಒಂದು ಪರಿಹಾರಕ್ಕೆ ಬರ್ತಾರೆ. ಏನು ಅಂತ ಹೇಳಿದರೆ, 2 ಬೆಕ್ಕನ್ನು ಗಂಡಿನ ಮನೆಯವರಿಗೆ, 2 ಬೆಕ್ಕನ್ನು ಹೆಣ್ಣು ಬೆಕ್ಕಿನ ಮನೆಯವರಿಗೆ, ಹೀಗೆ ಎರಡಕ್ಕೂ ಕೂಡ ಸಮಾಸಮವಾಗಿ ನೀವೆರಡು ಸಾಕಿ ಅಂತ ಹೇಳಿ ಇಲ್ಲಿಗೆ ಈ ಪ್ರಕರಣವನ್ನು ತಿಳಿಗೊಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಬೆಕ್ಕಿನ ಲವ್ ಸ್ಟೋರಿ ಇವತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಆದರೂ ಕೂಡ ಪೊಲೀಸರಿಗೆ ಇದೊಂದು ವಿಶೇಷವಾದಂತಹ ಪ್ರಕರಣ ಆಗಿ ಕಂಡು ಬಂದಿತ್ತು. ಒಟ್ಟಿನಲ್ಲಿ ಇದೊಂದು ಬೆಕ್ಕಿನ ಹಾಸ್ಯಾಸ್ಪದ ಪ್ರಕರಣ ಅಂತ ಹೇಳಿದ್ರು ಕೂಡ ಇದೊಂದು ಕುತೂಹಲವನ್ನು ಮೂಡಿಸುವುದು, ಅಥವಾ ಸಾಮಾನ್ಯ ಜನರಿಗೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಈ ರೀತಿಯಾದಂಥ ಪ್ರಕರಣಗಳು ಇರುತ್ತಾ ಅಂತ ಹೇಳಿ ಸ್ವಲ್ಪ ಗೊಂದಲ ಮೂಡಿದ್ದು, ನಗು ಬಂದದ್ದು ನಿಜಾನೇ. ನೋಡಿ, ನಿಮ್ಮ ಮನೆಗಳಲ್ಲಿ ಏನಾದರೂ ಗಂಡು ಬೆಕ್ಕಿದ್ರೆ ಅಥವಾ ಹೆಣ್ಣು ಬೆಕ್ಕುಗಳಿದ್ರೆ ಈ ರೀತಿಯಾದಂಥ ಪ್ರಕರಣಗಳು ಎಲ್ಲಿಯಾದರೂ ಮುಂದೆ ನಡೆದು ಕೂಡ ನಡೀಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮ ಗಂಡು ಬೆಕ್ಕಿನ ಮೇಲೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.